ಸಿದ್ದೇ ಸರ್ಗೆ ಅವ್ರ 18ನೇ ವಯಸ್ಸಿದ್ದಾಗ ಸಡನ್ ಆಗಿ ಟ್ಯೂಮರಿಂದ ಅವ್ರ ಕಣ್ಗಳು ಹೋಗುತ್ತೆ. ನಿಮಗೆ 4 ತಿಂಗಳು ಇರೋವಾಗ್ಲೇನೆ ಪೋಲಿಯೋ ಅಟ್ಯಾಕ್ ಆಗುತ್ತೆ. 18 ವಯಸ್ಸವರೆಗೂ ಜಗತ್ತು ನೋಡಿರೋದು ಮೇಡಮ್. ನಾನು ಬಣ್ಣ ಗೊತ್ತು, ಆಕಾಶ ಗೊತ್ತು, ಮನುಷ್ಯರ ಆಕಾರ ಗಾತ್ರ ಗೊತ್ತು, ಆಟ ಆಡ್ತಿದ್ದೆ, ಸೈಕಲ್ ಓಡಿಸ್ತಾ ಇದ್ದೆ. ನಮ್ಮ ಭಾಗದಲ್ಲಿ ಇನ್ನೂ ಸಹ ಬರೀ ಹೆಣ್ಮಕ್ಳು ಅಂದ್ರೇ ಒಂದು ಏನೋ ಮನೆಗೆ ಭಾರ ಅನ್ನುವಂತಹ ಒಂದು ಮನಸ್ಥಿತಿ. ಅದರಲ್ಲೂ ಒಂದು ಅಂಗವಿಕಲ ಹುಡುಗಿ ಅಥವಾ ಮಗು ಅಂತಂದರೆ ವೇಸ್ಟು, ಅದು ಬದುಕಿರೋದೇ ವೇಸ್ಟು. ಅಂದರೆ 2 ಹೊತ್ತಿನ ಊಟಕ್ಕೆ ಭಾರ ಅನ್ನುವಂತಹ ಮನಸ್ಥಿತಿ. ಏನು ಮಾಡೋದು, ನಿನಗೆ ಟ್ರೈನಿಂಗ್ ಕೊಡೋಣ ಅಂತ ನಂಗೆ ತುಂಬ ಮನಸ್ಸಿತ್ತು. ಬಟ್ ನಿನಗೆ ಆ ಫಂಡು ಇದು ಸ್ಯಾಂಕ್ಷನ್ ಆಗಿಲ್ಲ, ನಿಂಗೆ ಟ್ರೈನಿಂಗ್ ಕೊಡಬೇಕಾಗಿರುವಂಥ ಯಾರೊಬ್ರು ಫಂಡಿಂಗ್ ಮಾಡ್ತಾಯಿದ್ರು, ಆ ಫಂಡನ್ನು ನಿನಗೆ ಕೊಡ್ತಾ ಇಲ್ಲ, ಏನು ಮಾಡೋದು? ನೀವು 18 ವರ್ಷದಲ್ಲಿ ಕಣ್ ಕಳ್ಕೊತೀರಾ, ಅದಾದ್ಮೇಲೆ ಎದೆಗುಂದುತ್ತೀರಾ, 1.5 ವರ್ಷದವರೆಗೂ ಸಿಕ್ಕಾಪಟ್ಟೆ ಮಾನಸಿಕ ತುಮುಲುಗಳನ್ನ ಅನುಭವಿಸ್ತೀರಾ. ನಮ್ಮ ತಂದೆಗೆ ತಲೆಯಲ್ಲಿ ಏನಿತ್ತು ಅಂದ್ರೆ ಅವ್ರು ನನ್ನ ಹತ್ರ ನೇರವಾಗಿ ಹೇಳಿರೋದಲ್ಲ ಮೇಡಮ್. ಇದು ನನ್ನ ತಾಯಿ ಅಥವಾ ಬೇರೆಯವ್ರ ಕಡೆಯಿಂದ ಬಂದಿರೋ ನನಗೇನಂದ್ರೆ, ನಾನು ಬದುಕಿರೋವರೆಗೂ ನನ್ನ ಮಗನ ಸಾಕ್ತೀನಿ, ನಾವು ಹೋದ್ಮೇಲೆ ಅವ್ನು ನಮ್ಮ ಜೊತೆಲೆ ಬಂದ್ಬಿಡ್ಲಿ. ನೀವಿಬ್ರು ಹೇಗ್ ಒಂದಾಗ್ತೀರಾ? ಅದು 20 ವರ್ಷಗಳ ಅದ್ಭುತ ದಾಂಪತ್ಯವನ್ನ ಹೇಗೆ ಕಟ್ಕೊಂಡ್ರಿ ಅಂತ. ಅದು ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ. ಅದು ಋಣ ಇರ್ಬೋದು ಸರ್. ಅದಾದ್ಮೇಲೆ ಬದುಕೋದಕ್ಕೆ ನಮ್ ತಲೆ, ನಮ್ ಮನಸ್ಸು, ನಮ್ ಪ್ರೀತಿನೇ ಇಲ್ಲ ಅಲ್ವಾ? ಈಗಲೂ ನನ್ನ SLC ಮಾರ್ಕ್ಸ್ ಕಾರ್ಡಲ್ಲಿ ಇಂಗ್ಲೀಷಲ್ಲಿ ಮುಂದ್ಗಡೆ ಎಕ್ಸ್ಕ್ಲೂಡೆಡ್ ಅಂತಿದೆ. ಆದ್ರೆ ಅವೆರಡು ಪಾಸ್ ಆಗಿದ್ದು, ಇದನ್ನ ಪಾಸ್ ಮಾಡಿದ್ವಪ್ಪ ಅನ್ನೋ ಥರ ಅದು. ಇಬ್ರು ಕ್ಯೂಟ್ ನೀವು. ನನಗೆ ಬ್ಲೈಂಡ್ನೆಸ್ ಅಂತ ಅವ್ರ ಮನೇಲಿ, ಇವ್ರದ್ದು ಪೋಲಿಯೋ ಅಂತ ನಮ್ಮ ಮನೇಲಿ. ಹೆಂಗೆ ಜೀವನ ಮಾಡ್ತೀರಾ? ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ.